ವ್ಯಕ್ತಿಯೊಬ್ಬನ ಜೀವನದಲ್ಲಿ ಬರುವಂತಹ ಯಾವುದ ಸಂಸ್ಕಾರಗಳು ಯಾವೆಲ್ಲ ವಿಷಯಗಳು ಹಾಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗುತ್ತಾ ಹೋಗ್ಬೇಕು. ಹುಟ್ಟಿದವ ಸಾಯುವುದು ಸಹಜ ಮಗನೇ. ಹಾಗಂತ ಆ ಸಾವಿನ ಸಾರ್ಥಕತೆ ಇರಬೇಕು. ಅದು ಹೇಗೆ ಬರಬೇಕು ಹಾಗೆ ಬರಬೇಕು. ಅಪಘಾತ ಮೃತ್ಯುವಾಗಬಾರದು, ಅಕಾಲ ಮೃತ್ಯುವಾಗಬಾರದು. ಹೌದು. ಹಾಗಾಗಿ ಸರಿಯಾದ ಅದಕ್ಕೊಂದು ಅರ್ಥ ಬರಬೇಕು. ಅದರ ಜೊತೆಗೆ ಈ ಲೋಕದಲ್ಲಿ ತಂದೆ ತಾಯಿಗಳಿಗಿಂತ ನಿಸ್ವಾರ್ಥಿಗಳು ಮಕ್ಕಳ ವಿಷಯದಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರು. ಆದ್ರೆ ಅವರಿಗೂ ಒಂದು ಸ್ವಾರ್ಥವಿರ್ತದೆ. ಯಾವುದದು? ಕೊನೆಯ ಕ್ಷಣಕ್ಕೆ ನಾವು ಸತ್ತ ಮೇಲೆ ನಮ್ಮ ಹೆಣ ನಮ್ಮ ಮಕ್ಕಳ ಹೆಗಲ ಮೇಲೆ ಹೋಗ್ಲಿ ಎನ್ನುವಂತ ಒಂದು ಸ್ವಾರ್ಥವಾದ್ರೂ ಇರ್ತದೆ. ನಮಗೂ ಹಾಗೆ ಮಗನೇ. ಆದ್ರೆ ತಂದೆ ತಾಯಿಗಳ ಹೆಗಲ ಮೇಲೆ ಮಕ್ಕಳ ಹೆಣ ಹೋಗ್ತದೆ ಅಂತ ಆದ್ರೆ ಅದನ್ನು ಗ್ರಹಿಸುವುದಕ್ಕೂ ಕಷ್ಟವಾದಂತಹ ವಿಷಯ, ಕಲ್ಪಿಸಿಕೊಳ್ಳುವುದಕ್ಕೆ ಕಷ್ಟವಾದಂತಹ ವಿಷಯ. ಮಗನೇ, ಹೊರಟು ನಿಂತಿದ್ದೀಯ ನೀನು, ತಡೆದ್ರೆ ಸರಿಯಾಗ್ಲಿಕ್ಕಿಲ್ಲ. ಯಾಕೆ? ಪ್ರಾರ್ಥನಾ ಸತಿ ನಾನು. ಹೌದು. ಈ ಪ್ರಪಂಚದಲ್ಲಿ ಬಿಲ್ಲಿ ವಿದ್ಯೆಯ ಯುದ್ಧವು ಎಂದ ಕ್ಷಣಕ್ಕೆ ಒಮ್ಮೆ ನೆನಪಾಗುವಂತಹ ಹೆಸರು ಯಾರದ್ದು? ಭೂಲೋಕದಲ್ಲಿಯೂ ಭೂಲೋಕದ ಗಂಡು ನಿಲ್ಲಿಸುವ ಪಾರ್ಥ, ವೀರಪಾರ್ಥ. ಅವನ ಸತಿಯಾಗಿ ಯುದ್ಧಕ್ಕೆ ಹೋಗುವವನನ್ನು ನಾನು ಹಿಮ್ಮೆಟ್ಟಿಸ್ತೇನೆ ಅಂತಾದ್ರೆ, ತಡೆಯುತ್ತೇನೆ ಅಂತಾದ್ರೆ ಅರ್ಥ ಉಂಟೆ ಅದಕ್ಕೆ. ಆದ್ರೆ ಕರಳ ಕುಡಿಯಲು ಕಲಿಸಿಕೊಡುವುದಕ್ಕೆ ಯಾವ ತಾಯಿಯಿಂದ ತಾನೇ ಸಾಧ್ಯ ಹೇಳು ಮಗನೇ? ಬಿಟ್ಟ ಬಾಣ ಆಗಿ ಹೋದ ಸ್ವಪ್ನ, ಆಡಿದ ಮಾತು, ವಿಚಾರ ಪ್ರಯಾಣ, ಸಮುದ್ರಯಾನ, ಇವುಗಳಿಗೆಲ್ಲ ಹಿಂದಿರುಗಿ ಬರ್ತದೆ. ಒಮ್ಮೆ ಆದದ್ದು ಮತ್ತೊಮ್ಮೆ ಸಿಗ್ತದೆ ಅಂತ ಹೇಳಿಕ್ಕಾಗುವುದಿಲ್ಲ. ಯಾವ ಸಾಕ್ಷ್ಯಾಧಾರಗಳು ಇಲ್ಲ. ಹೌದು. ಹಾಗಾಗಿ ಹೊರಟು ನಿಂತ ನೀನು ಹಿಂದಿರುಗಿ ಹಾಗಾಗಿ ನನಗೆ ಕೇಳಿಕೊಳ್ಳುವುದು ನಾನು. ಮಗನೇ, ಈ ಪ್ರಪಂಚದ ಮಳಕನ್ನು ಮೊತ್ತ ಮೊದಲಿಗೆ ತೋರಿಸಿದವಳು ನಾನು. ನಿನ್ನ ಬಾಯಿ ಮೊದಲ ತುತ್ತನಿತ್ತವಳು ನಾನು. ನಿನ್ನ ಕೆನ್ನೆಗೆ ಮೊದಲ ಮುತ್ತನ್ನು ಕೊಟ್ಟವಳು ನಾನು. ಹಾಗೆ ಯುದ್ಧ ಕ್ಷೇತ್ರಕ್ಕೆ ಹೋಗಿ ಮಹತ್ ಸಾಧನೆ ಮಾಡಬೇಕು ಅಂತ ನಿಂತಿರುವಂತ ನಿನ್ನ ಕೃತಿಯ ಮೊದಲ ತುತ್ತು ನನ್ನ ಕತ್ತಾಗಬೇಕು ಮಗನೇ. ನನ್ನನ್ನು ಕೊಡುಗರೆ ಮರುಗುವರೆ ರಣವಲು ಕೊಡುಗರೆ ಮರುಗುವರೆ ನೀನೆಂದ ಮರುಗುವರೆ ನೀನೆಂದ ಅಭಿಮನ್ಯು ತಡೆವರು ಎಲೆ ತಾಯಿ ಅಮ್ಮ ಇನ್ನು ಒಂದು ಮಾತಾಡಿದ್ರೆ ಅಭಿಮನ್ಯುವಿನ ಮೇಲೆ ಆಣ ಉತ್ತಮ. ಏನಮ್ಮ ಇದು? ಜನಸಾಮಾನ್ಯರ ನಾರಿಯರ ಬಾಯಿಂದ ಬರಬೇಕಾದಂತ ಮಾತು ಚಂದ್ರವಂಶದ ಸೊಸೆಯ ಬಾಯಿಂದ ಬರುತ್ತೆ. ಬಂದರೆ ಅದು ಶೋಭೆ ಏನಮ್ಮ? ನನ್ನ ಆಶೋತ್ತರವನ್ನು ಈಡೇರಿಸಬೇಕೆಂಬ ಉದ್ದೇಶದಿಂದಲೇ ನಿಮ್ಮ ತಲೆ ಕಳೆದು ಹೋಗುವುದಕ್ಕೆ ನಾನೇನು ಭಾರ್ಗವರಾಮನೇನಮ್ಮ? ಅವರಾದರೂ ಹೆತ್ತ ತಾಯಿಯ ತಲೆ ಕಳೆಯುವುದರ ದ್ವಾರ ಮತ್ತೆ ಪುನಃ ಬದುಕಿಸಿಕೊಂಡರು. ಅಭಿಮನ್ಯುಗೆ ಆ ಶಕ್ತಿ ಇಲ್ಲಮ್ಮ. ನಮಗೆ ಹುಟ್ಟಿಕೊಂಡಂತ ಸಂದಿಗ್ಧತೆಯಂತ ಸಮಸ್ಯೆಗೆ ನಮ್ಮ ತಲೆ ಕಳೆದುಕೊಳ್ಳುತ್ತಾ ಇದ್ದರೆ ಪ್ರಪಂಚದಲ್ಲಿ ಯಾರಿಗೂ ಸಮಸ್ಯೆ ಇರೋದು ಉಲ್ಬಣವಾಗ್ತಾ ಇರಲಿಲ್ಲ, ಮತ್ತೆ ಪ್ರಶ್ನೆಗಳು ಹುಟ್ಟುತ್ತಾ ಇರಲಿಲ್ಲ. ಸಮಸ್ಯೆಯನ್ನು ಎದುರಿಸುತ್ತಾ ಸಾಗುವುದು ನಿಜವಾದ ಬದುಕು ಅಂತ ಹೇಳಿದ್ರಮ್ಮ. ಆ ಬದುಕಿನಲ್ಲಿ ಸಾಗಬೇಕು ನಾವು.
ಲೋಕಕ್ಕೆ ಆದರ್ಶ ಸದೃಶರಾಗಿ ನಾವೆಲ್ಲ ಬದುಕಿದವರಮ್ಮ. ನಮ್ಮನ್ನು ಆದರ್ಶಪ್ರಾಯರಿಂದಾಗಿ ಲೋಕ ಕೊಂಡಾಡಿದೆ. ನನ್ನ ವೀರವಾಣಿಯನ್ನು ಕೇಳಿ ಹರಸಿ ಹಾರೈಸಿ ಕಳುಹಬೇಕಿತ್ತು. ಹೋಗು ಮಗನೇ, ನಮಗಾದ ಅನ್ಯಾಯಕ್ಕೆ ತಕ್ಕ ಪ್ರತಿಕಾರ ಎಸಗು ಮಗ. ದೊಡ್ಡಮ್ಮನಿಗಾದಂಥ ಅವಮಾನಕ್ಕೆ ನಿನ್ನಿಂದಲೇ ಪ್ರತಿಕಾರ ತೀರಿಸು ಎನ್ನುವುದಾಗಿ ಅದನ್ನು ಮಾಡದೆ ಮರುಗುತ್ತಾ ಇದ್ದೀರಿ. ಕಾಪಟ್ಟಿತನದಿಂದ ನಮಗೆ ದೂತ ಕರೆಸಿ ಕಾಡಿಗಟ್ಟಿದ್ರಲ್ಲ, ಅಧರ್ಮಿಗಳಾದ ದುಷ್ಟರಿಗೆ ಶರದ ಮುಖೇನವಾಗಿ ನೀನು ಉತ್ತರ ಕೊಡು ಮಗನೇ ಎನ್ನುವುದಾಗಿ ಕಳುಹುವುದನ್ನು ಬಿಟ್ಟು ಈ ಪರಿ ನುಡಿತೀರಿ ನಮ್ಮ. ಯಾಕಮ್ಮ, ನಿಮ್ಮ ಯೋಗ್ಯತೆ ಏನು, ಏನೆನ್ನುವುದನ್ನು ಮಗನಾಗಿ ನಾನು ಹೇಳಬೇಕಾದ ಅನಿವಾರ್ಯತೆಯೋ ಪ್ರಮೇಯವೂ ಇಲ್ಲ. ಜಗದಾದಿದೇವ ಶ್ರೀಕೃಷ್ಣನ ಮುದ್ದು ಮಗಿನಿ ನೀವು. ಫಲಕ್ಕೆ ಮತ್ತೊಂದು ಹೆಸರೇ ಬಲರಾಮ ಪ್ರಭುವಿನ ಪ್ರೀತಿಯ ಸಹೋದರಿ ನೀವು. ಚಂದ್ರ ವಂಶದ ಸೊಸೆ ನೀವು. ವೀರ ಪಾರ್ಥನು ಸತಿ ನೀವು. ಭಾರತ ರತ್ನ ಎನ್ನುವಂತ ನೆಗಟ್ಟಿಗೆ ಪಾತ್ರನಾದ ವೀರಾಭಿಮನ್ಯನ ತಾಯಿ ನೀನು. ನಾನೇನು ಯುದ್ಧಕ್ಕೆ ಹೋಗುವುದು ಹೊಸತಲ್ಲ ತಾನೆ. ಮೊನ್ನೆ ದಿವಸ ನನ್ನ ಪರಾಕ್ರಮವನ್ನು ಅಜ್ಜನ ಮುಂಭಾಗದಲ್ಲಿ ತೋರಿಸಿದ್ದೇನೆ. ಅಜ್ಜ ಭೀಷ್ಮಾಚಾರ್ಯರೇ ಮೆಚ್ಚಿಕೊಂಡಿದ್ದಾರೆ. ಇನ್ನು ಕೌರವರು ಯಾವ ಮಹಾಲಕ್ಕ? ಯಾಕಮ್ಮ ಸ್ವಾರ್ಥ? ಮೊಟ್ಟೆ ಒಡೆದು ಬಂದ ಪುಟ್ಟ ಹಕ್ಕಿ ಮರಿಗೆ ಹಾರುವುದಕ್ಕೆ ತಾಯಿ ಹಕ್ಕಿ ತನ್ನ ರೆಕ್ಕೆಯಿಂದ ಪ್ರೋತ್ಸಾಹ ಕೊಡ್ತದೆ. ಹಾರು ಹಾರು ಗಗನ ಎತ್ತರಕ್ಕೆ ನೀ ಹಾರು ಎನ್ನುವುದಾಗಿ. ನಿನ್ನ ಮಗನನ್ನು ಬಚ್ಚಿಟ್ಟುಕೊಳ್ಳುವ ಸ್ವಾರ್ಥ ನಿನಗ್ಯಾಕಮ್ಮ? ಯುದ್ಧ ಕ್ಷೇತ್ರದತ್ತ ಒಮ್ಮೆ ಗಮನ ಹರಿಸಿ ಅಮ್ಮ. ನಿಮಗೆ ಗೊತ್ತಿಲ್ಲ ಅಂತೇಳಿ ಅಲ್ಲ, ಅದ ಆ ಅಜ್ಜನ ಕೂಗು ನಿಮಗೆ ಕೇಳಿಸುತ್ತಾ ಇದೆ ತಾನೆ, ಆ ಕಣ್ಣೀರು ಕಾಣಿಸುತ್ತಾ ಇದೆ ತಾನೆ. ಅವನ ಮೊಮ್ಮಗ ಇಂದು ಸಮರ ಭೂಮಿಯಲ್ಲಿ ಸತ್ತು ಹೋಗಿದ್ದಾನಮ್ಮ. ಅಜ್ಜನ ಯಾವ ಲಾಭಕ್ಕಾಗಿ ಅಲ್ಲ, ಮೊಮ್ಮಗನ ಉದ್ಧಾರಕ್ಕಾಗಿ ಅಲ್ಲ, ಭಾರತವನ್ನು ಉಳಿಸುವುದಕ್ಕಾಗಿ, ಧರ್ಮ ಯುದ್ಧಕ್ಕಾಗಿ ಅವನ ಪ್ರಾಣತ್ಯಾಗ ಮಾಡಿದ್ದಾನಮ್ಮ. ಅಜ್ಜನ ಉರುಗೋಲಾಗಿ ಬದುಕುತ್ತಿರುವಂತ ಮೊಮ್ಮಗ ಇಂದು ಹೆಣವಾಗಿ ಬಿಟ್ಟಿದ್ದಾನೆ. ಅವನ ಹೆಣದ ಮೇಲೆ ಬಿದ್ದು ಒತ್ತಾಡುವ ಅಜ್ಜನ ಕೂಗು ಅರಣ್ಯರಾಗನ. ಮುಂದ್ಯಾರಮ್ಮ ದಿಕ್ಕು? ಅದೇ ನೋಡಿ, ತನ್ನ ಮಗನನ್ನು ಕಳೆದುಕೊಂಡ ತಾಯಿ ನಿಮ್ಮ ಹಾಗೆ. ತಾಯಿ ಹೆತ್ತ ಮಗ ಅವ, ಕರುಳ ಬಂಧನ ಉಂಟು. ಹಸ್ತಿನಿಯ ಸೊಸೆಯಲ್ಲ ಅವಳು, ಹಸ್ತಿನಾವತಿಯ ಮಗಳಲ್ಲ, ಹಸ್ತಿನಾವತಿಯ ಬಂಧುವಲ್ಲ, ಹಸ್ತಿನಾವತಿಗೆ ಸಂಬಂಧವಿಲ್ಲದ ಹೆಣ್ಣು. ತನ್ನ ಮಗನನ್ನು ಬಲಿದಾನ ಮಾಡಿದಾಳೆ. ಯಾಕಾಗಿ? ಧರ್ಮವನ್ನು ಉತ್ತರಿಸುವುದಕ್ಕಾಗಿ. ಆ ಮಗು ಹೆಣವಾಗಿ ಬಿದ್ದಿದೆ. ಆ ಜೀವ ಹೆಣವಾಗಿ ಬಿದ್ದಿರುವಾಗ ಸಮರ್ಥನಾದ ಅಭಿಮನ್ಯುವಿನ ಯಾಕಮ್ಮ ಬಚ್ಚಿರ್ತಾ ಇದ್ದೀರಿ? ಒಮ್ಮೆ ಅಲ್ಲಿ ನೋಡಿ ತಾಯಿ, ಮದುವೆಯಾಗಿ ಒಂದಿಷ್ಟು ವರ್ಷಗಳು ಮಾತ್ರ ಕಳೆದಿದೆ. ಬದುಕಿನ ಹೊಂಗನಸುಗಳನ್ನು ಕಾಣುತ್ತಾ ಕಾಣುತ್ತಾ ಇರುವ ಸಂದರ್ಭ, ನಾವು ಕಂಡಂತ ರಾಮರಾಜ್ಯವನ್ನು ನನಸನ್ನಾಗಿಸಿಕೊಳ್ಳುವುದಕ್ಕೆ ಮತ್ತೊಬ್ಬರ ರಾಮರಾಜ್ಯದ ಸೃಷ್ಟಿಗಾಗಿ ಆಯೋಗ ಸತ್ತಿದ್ದಾನೆ. ಅವನ ಹೆಂಡತಿ ವಿಧವೆಯಾಗಿದ್ದಾಳಮ್ಮ. ಹಣೆಯ ಚಿಂದರ ಒರೆಸಿ ಕೊರಳ ಮಾಂಗಲ್ಯ ತೆಗೆದು ಕೈ ಬಳೆಯನ್ನು ತೆರೆದು ಮುಡಿಯ ಹೂವನ್ನು ಸೆಳೆದು ಕಾಲುಂಗುರವನ್ನು ಬೀಸಾಡಿ ಶ್ವೇತವಸನ ದಾರಿಯಾಗಿ ಮನೆ ಮೂಲೆ ಹಿಡಿದಕ್ಕೆ ಕಾರಣ ಚಂದ್ರವಂಶದ ಉದ್ಧಾರಕ್ಕಾಗಿ ಅವಳು ವಿಧವೆಯಾದಳು. ಸಂಬಂಧ ಇಲ್ಲದಿರುವ ಸಾವಿರ 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 ವೀರ ಯೋಧರು ಹೆಣವಾಗಿ ಬಿದ್ದಿದ್ದಾರೆ. ಕೈಗಳನ್ನು ಕಳೆದುಕೊಂಡವರು ಸಾವಿರ ಸಾವಿರ, ಕಾಲುಗಳನ್ನು ಕಳೆದುಕೊಂಡವರು ಸಾವಿರ ಸಾವಿರ. ಇನ್ನೇನು ಪ್ರಾಣ ಪಕ್ಷಿ ಹಾರುವ ಸಂದರ್ಭದಲ್ಲಿ ತೊಟ್ಟು ನೀರಿಗಾಗಿ ಹಪಾಪಿಸುತ್ತಿರುವವರು ಅದೆಷ್ಟೋ ಮಂದಿ. ಸಂಬಂಧ ಇಲ್ಲದೆ ಸಾವಿರ ಸಾವಿರ ವೀರ ಯೋಧರು ಸಾಯುತ್ತಿರುವಾಗ ಚಂದ್ರವಂಶದ ಕುಡಿಯನ್ನು ಬಚ್ಚಿಟ್ಟುಕೊಳ್ಳುವ ಸ್ವಾರ್ಥ ಸುಭದ್ರದೇವಿಗಾತಮ್ಮ. ಅಂದರೆ ನಿನ್ನ ಮರಿ ಬಂಗಾರದ ಮರಿ, ಪರರ ಮರಿ ಕಾಗೆ ಮರಿ ಏನಮ್ಮ? ನೋಡಿ, ಇದುವರೆಗೂ ಸಾವು ನೋವುಗಳನ್ನು ಅನುಭವಿಸುವವರು ಸತ್ತವರು ಚಂದ್ರವಂಶದ ಕುಡಿಗಳು ಯಾರು ಸಾಯಲಿಲ್ಲಮ್ಮ. ಸಂಬಂಧ ಇಲ್ಲದೆ ಸಾವಿರ ಸಾವಿರ ವೀರ ಯೋಧರು ಸತ್ತಿದ್ದಾರೆ. ನಾವಿಲ್ಲಿ ನಿಂತು ನಾಲ್ಕೋದಿ ಕಂಬನಿಯನ್ನು ಸುರಿಸಿದ್ದೇವೆ ಬಿಟ್ರೆ ನಮ್ಮಿಂದ ಮತ್ತೇನು ಮಾಡಲಿಕ್ಕಾಗಲಿಲ್ವೇ? ಇಂದು ನಾನು ಹೋಗಿಲ್ಲ ಅಂತ ಆದ್ರೆ ಚಂದ್ರವಂಶವನ್ನು ಗಳಿಸಿರುವ ಆಚಂದ್ರಾತ್ಮಕವಾಗಿ ಗಳಿಸಿರುವಂತ ಕೀರ್ತಿಯ ಕಿರೀಟ ಗುರುಧಾರಿಣಿಯ ಮಣ್ಣಿನಲ್ಲಿ ಬೀಳುತ್ತದಮ್ಮ. ಅಪ್ಪನ ಮಾವನು ಒಂದೇ ಕಡೆ ಯುದ್ಧಕ್ಕೆ ಹೋಗಿದ್ದಾರೆ.
ದೊಡ್ಡಪ್ಪ ಭೀಮಸೇನ ಅಸಹಾಯಕರಾಗಿ ಬಂದಿದ್ದಾರೆ. ಚಕ್ರವನ್ನು ಬೇಡಿಸುವುದು ಅಭಿಮನ್ಯು ಮಕ್ಕಳೇ. ಅಭಿಮನ್ಯನ ಬಲದ ಬಗ್ಗೆ ಅನುಮಾನ ಬೇಡಮ್ಮ. ಪವರವಾದರೆ ಅರಣವದನಕ್ಕೆ ಬೆವರತಹೆ ವಾಸವನ ಸಡವೆ ಜವನ ಜವಗಡಿಸುವೆ ಪಕ್ಕಡೋದೆರಿಸುವನ್ನ ಭಾಗ್ಯವನ್ನು. ಸತ್ವ ಸಮನ್ವಿತನಾದಂಥ ವೀರ ಅಭಿಮನ್ಯನ ಮೇಲೆ ಅಚಲವಾದ ನಂಬಿಕೆ ಇಡಿ. ಜಯ ವಧುವಿನ ಮುಡಿ ಹಿಡಿದು ಎಳೆತಂದು ದೊಡ್ಡಪ್ಪನ ಪಾದದಲ್ಲಿ ಮಾಡ್ತೇನೆ. ಯಾವತ್ತು ಯುದ್ಧಕ್ಕೆ ಹೋಗುವಾಗ ಹರಸಿ ಕಳುಹಿಯುವ ನೀವು ಯಾಕಮ್ಮ ಇವತ್ತು ತಡೆಯುತ್ತಾ ಇದ್ದೀರಿ? ಕೆತ್ತು ಬಂದರ ವಿಜಯೋತ್ಸವ ಆಚರಿಸುವ ಪೂರ್ವದಲ್ಲಿ ಕರ್ತವ್ಯಾದಂತ ನಿಮ್ಮ ಮುಖವನ್ನು ನಾನು ನೋಡ್ತೇನೆ. ನಿಮ್ಮ ಎಣಿಕೆಯಂತೆ ನಾನೆಲ್ಲಾದರೂ ಹೌದಂತಾದರೆ ಕರ್ತವ್ಯ ಮಡಿಲನ್ನು ಸೇರುವ ಸೌಭಾಗ್ಯ ನನಗಿಲ್ಲದೆ ಇದ್ದರೂ ಪುಣ್ಯ ಮಾತೆಯಾದಂತ ಹೊತ್ತವ್ಯ ಮಡಿಲನ್ನು ಸೇರ್ತೇನೆ. ನಮ್ಮ ಹೊತ್ತವ್ಯ ಮಡಿಲನ್ನು ಸೇರ್ತೇವೆ. ಆಶೀರ್ವಾದ ಮಾಡಿ ಅಮ್ಮ. ಯಾಕಮ್ಮ ಕಣ್ಣೀರು ಸುರಿವ ಕಂಬಳಿಯನ್ನು ಸುರಿವ ಕಂಬಳಿಯನ್ನು ಸೆರಗಿಂದೊರೆಸಿ ಸುರಿವ ಕಂಬಳಿಯನ್ನು ಸೆರಗಿಂದೊರೆಸಿ ಜನನಿಯ ಪಾದವನ್ನು ಶಿರನುಳಾತ ಪಾತನೋದನ ಹೊರತರಣಕ್ಕೆ ಜನನಿಯ ಶಿರನುಳಾತ ಪಾತನೋದನ ಹೊರತರಣಕ್ಕೆ ಜನನಿಯ ಪಾದವನ್ನು ಶಿರನುಳಾತ ಪಾತನೋದನ ಹೊರತರಣಕ್ಕೆ